ನಾನೇನಾದರೂ ಮಾತಾಡ್ತಿರೋದ್ರಲ್ಲಿ ನಿಮಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಈಗಿನ ಕಾಲದಲ್ಲಿ ಅಫೇರ್ ಅನ್ನೋದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಫಸ್ಟ್ ಗಾದೆ ಏನಂತ ಇರೋದು ಗೊತ್ತಾ? ಇಟ್ಕೊಂಡೋಳು ಇರೋವರೆಗೂ ಕಟ್ಕೊಂಡೋಳೆ ಕೊನೆವರೆಗೂ ಅಂತ. ಬಟ್ ನಾನು ಇದು ಗಂಡು ಮಕ್ಳಿಗೆ ಹೇಳ್ತಾ ಇಲ್ಲ, ಹೆಣ್ಮಕ್ಳಿಗೂ ಸೇರಿಸಿ ಹೇಳ್ತಾ ಇರೋವಂಥದ್ದು. ಗಂಡಂತ ಇಲ್ಲದೆ ಇರೋದು ಬೇರೆ ಗಂಡದಿರ ಹತ್ರ ಏನಿರುತ್ತೆ, ನಮ್ಮ ಗಂಡದಿರ ಹತ್ರ ಇಲ್ಲದೆ ಇರೋದು ಬೇರೆ ಗಂಡದಿರ ಹತ್ರ ಏನಿರುತ್ತೆ. ಗಂಡು ಮಕ್ಳಿಗೂ ಹೇಳ್ತಾ ಇರೋದು, ಹೆಂಡ್ತಿ ಹತ್ರ ಇಲ್ಲದೆ ಇರೋದು ಕಂಡೋರು ಹೆಂಡ್ತಿ ಹತ್ರ ಏನಿರುತ್ತೆ. ನಮ್ಮ ಮನೇಲೇ ಬಿರಿಯಾನಿ ಇರುತ್ತೆ ಗುರು, ನಾವು ಹೋಗಿ ತಂಗ್ಳನ್ನಕ್ಕೆ ಆಸೆ ಪಡ್ತೀವಿ. ಇದು ನಿಜವಾಗ್ಲೂ ತಪ್ಪು. ನೀವು ಅಂದ್ಕೊಂಡಿರ್ಬೋದು ನಾನು ಅಫೇರ್ ಇಟ್ಕೊಂಡಿರೋದು ಯಾರಿಗೂ ಗೊತ್ತಾಗಲ್ಲ ಅಂತ. ಬಟ್ ಅದು ದೇವ್ರಿಗೆ ಗೊತ್ತಿರುತ್ತೆ ಅಲ್ವಾ. ನೀವು ಮಾಡ್ತಾ ಇರೋದು ಅಟ್ಲೀಸ್ಟ್ ಗಂಡ ಹೆಂಡತಿಗೆ ಗೊತ್ತಿರಲ್ಲ ಆಯಿತಾ. ಬಟ್ ದೇವ್ರಿಗೆ ಗೊತ್ತಿರುತ್ತೆ ತಾನೆ. ಯಾರಾದರೂ ಅಷ್ಟೇ ದುಡ್ಡಿರೋವರೆಗೂ ಇರ್ತಾರೆ ನಮ್ಮ ಜೊತೆ. ದುಡ್ಡಿಲ್ಲ ಅಂದರೆ ನಮಗೊಂದು ಏಜು ಇರೋವರೆಗೂ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಅವರು. ಆ ಏಜು ನಮಗೆ ಕೈ ತಪ್ಪೋಯ್ತು ಅಂತ ಅಂದಮೇಲೆ ನಮ್ಮನ್ನ ಇಟ್ಕೊಂಡಿರೋರು ನೋಡ್ಕೊಳಕ್ಕೆ ಬರಲ್ಲ, ಕಟ್ಕೊಂಡಿರೋರೇ ನಮ್ಮನ್ನ ನೋಡ್ಕೊಳ್ಳೋದು. ನಾವು ಸಾಯೋ ಕಡೆ ಸಲ ಇಟ್ಕೊಂಡಿರೋಳು ಎಲ್ಲ ಮುಗಿದ ಮೇಲೆ ಕಿತ್ಕೊಂಡು ಕಳಿಸ್ತಾಳೆ. ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇಬ್ರಿಗೂ ಸೇರಿಸಿ ಹೇಳ್ತಾ ಇರೋದು. ಇಲ್ಲಿ ಅವರು ಇವರು ಅಂತ ಏನು ಮೆನ್ಷನ್ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಇದು ತಪ್ಪು. ಯಾಕಂದರೆ ಚೆನ್ನಾಗಿರೋ ಸಂಸಾರದಲ್ಲಿ ಥರ್ಡ್ ಪರ್ಸನ್ ಬಂದು ಅವ್ರ ಜೀವನನ ಹಾಳು ಮಾಡಬಾರ್ದು ಅಂತ ನನ್ನ ಒಪಿನಿಯನ್.